ಈಗ ರಿಯಲ್ ಲೈಫ್ ಎಲ್ಲೂ ಇದೇ ತರ ಕಾಮಿಡಿಯಾಗಿ ಫನ್ನಿ ಆಗಿರ್ತೀರಾ ನೀವು? ನೋ, ಸ್ಟ್ರಿಕ್ಟ್ ಪರ್ಸನ್ ಅವರು. ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾ ಇದ್ದಾರೆ ಸರ್. ಹೌದು, ಅವರೇ ಪ್ರಮೋಷನ್ ಮಾಡ್ತಿದ್ದಾರೆ, ನಾವೇ ಪ್ರಮೋಷನ್ ಮಾಡ್ತಿದ್ದಾರೆ. ಶೂಟಿಂಗ್ ಹೋಗೋ ಝೀರೋ ಆಗಿ ಹೋಗಿದ್ದೆ ನಾನು. ಡೈರೆಕ್ಟ್ ಏನ್ ಹೇಳಿದ್ರು ಅದನ್ನ ಮಾಡಿದ್ದೀನಿ. ಏನಿದೆ, ಜನಗಳು ಈ ರೀತಿ ಸಪೋರ್ಟ್ ಮಾಡ್ತಾರೆ, ಈ ರೀತಿ ರಿಸೀವ್ ಮಾಡ್ತಾರೆ ಅಂತ ಹೇಳಿದ್ರೆ ಹಿರಿಯರು ಮಾಡಿದ ಪುಣ್ಯ ಅಂತಾನೆ ಹೇಳ್ಬೋದು. ಮಾಡಿದ್ವಿ ಎಲ್ಲ ಆಕ್ಟ್ ಮಾಡ್ಬೇಕಾದ್ರೂ ಕೂಡ ಜೊತೆ ನೀವು ಆಕ್ಟ್ ಮಾಡಿದಾಗ ನಿಮ್ಮ ಅನುಭವ ಹೇಗೆ? ಅದು ಪುಣ್ಯ ಅಲ್ವಾ ಸರ್? ಅದಕ್ಕಿಂತ ಜಾಸ್ತಿ ಏನ್ ಬೇಕು? ಅಲ್ಲೇ ಹಲೋ, ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಕಾಟ್ಯಾರ ಕಲಾವಿದ ಕಲಾರತಿ ಮಹಾದೇವ್ ಮಾತಾಡ್ತಾ ಇದ್ದೀನಿ. ನಾನು ಈ ದಿನ ವೀರೇಶ್ ಥಿಯೇಟರ್ ಹತ್ರ ಬಂದಿದ್ದೀನಿ. ಸುಪ್ರಂ ಶೋ ಸಿನಿಮಾ ಹೇಗಿರುತ್ತೆ, ಜನರೆಲ್ಲ ಯಾವ ರೀತಿ ಅದರ ರಿವ್ಯೂ ಕೊಡ್ತಾರೆ, ಅದರ ಸಂಭ್ರಮವೆಲ್ಲ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಒಂದೊಂದಾಗಿ. ಬನ್ನಿ. ಸ್ಟೋರಿ, ಸ್ಕ್ರೀನ್ ಪ್ಲೇ ಮತ್ತೆ ಡೈರೆಕ್ಷನ್ ಅಬ್ಸಲ್ಯೂಟ್ಲಿ ಸೂಪರ್. ಫ್ಯಾಮಿಲಿ ಎಲ್ಲ ನೋಡ್ಬೋದು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಎಲ್ಲರೂ ಈ ತರ ಸಿನಿಮಾಗಳಿಗೆ ಬಂದು ಸಪೋರ್ಟ್ ಮಾಡಿ. ಹೊಸ ನಿರ್ದೇಶಕರಿಗೆ ಹಾಗೂ ರಾಜ್ಬಿ ಶೆಟ್ಟಿ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ, ಫನ್ನಿ ಆಗಿದೆ, ಕಾಮಿಡಿ ಆಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಬಂದು ಇನ್ಸೂರೆ ನೋಡಿ. 5 ಬೇಡ ಒಂದೇ ತರ ಏನಲ್ಲ ಸರ್, ಯಾಕಂದ್ರೆ ಒಬ್ಬೊಬ್ರು ಆಲೋಚನಾ ಶಕ್ತಿ, ಒಬ್ಬೊಬ್ರು ವಿಶ್ಲೇಷಣೆ ಮಾಡೋದನ್ನ, ಒಂದು ವಿಚಾರನ ವಿಶ್ಲೇಷಣೆ ಮಾಡೋದು ಎಂಟೈರ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಅವರು ವೈಯಕ್ತಿಕವಾಗಿ ಬಿಟ್ಬಿಡ್ತೀನಿ ಇದನ್ನ, ಬಿಡ್ತೀವಿ. ಬಟ್ ನನ್ ಮಕ್ಳಂತೂ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ರು. ಮತ್ತೊಮ್ಮೆ ಇನ್ನೊಂದ್ಸಲಿ ನೋಡ್ಬೇಕು ಅಂತ ಹೇಳಿದ್ರು, ಮತ್ತೊಮ್ಮೆ ಇನ್ನೊಂದ್ಸಲಿ ಟಿಕೆಟ್ ಬುಕ್ ಮಾಡಿ ಬರ್ತೀನಿ. ಥ್ಯಾಂಕ್ ಯು ಸರ್. ಸೂಪರ್ ವಂಡರ್ಫುಲ್ ಮೂವಿ, ಚೆನ್ನಾಗಿದೆ. ರಂಜಿತ್ ತುಂಬಾ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ ಸರ್. ನಿಮ್ಗೆ ಕಾಮಿಡಿನೂ ಇಷ್ಟ ಆಯ್ತಾ, ಜೊತೆಗೆ ಸ್ಟೋರಿನೂ ಇಷ್ಟ ಆಯ್ತಾ? ಹೆಂಗೆ? ಕಾಮಿಡಿ ಎರಡು ಇಷ್ಟ ಆಯ್ತು. ಬೊಂಬಾಟ ಕುಟುಂಬ ಸಮೇತ ಬಂದು ನೋಡ್ಬೋದು ಸರ್. ಎಲ್ಲ ಮಕ್ಳು ಕರ್ಕೊಂಡು ಎಂಜಾಯ್ ಮಾಡ್ಬೋದು ಸರ್. ಓಕೆ. ಒಳ್ಳೆ ಫಿಲಂ, ಎಂಜಾಯ್ ಮಾಡಕ್ಕೆ ಮೈಂಡ್ ಥ್ರಿಲ್ ಆಗುತ್ತೆ. ನಿಮ್ದು ಯಾವ್ರು ಸರ್? ಸೂಪರ್, ಚನ್ನಪಟ್ಟಣ. ನೋಡಿ, ಅವ್ರು ಮಂಗಳೂರು ಅಂತಿದ್ರೆ, ನೀವು ಚನ್ನಪಟ್ಟಣ ಅಂತಿದ್ರಿ. ಅಂದ್ರೆ ಎಲ್ಲಾ ಭಾಗದವ್ರಿಗೂ ಇದು ಇಷ್ಟ ಆಗುತ್ತಾ? ಜೋಕ್ಸ್ ಚೆನ್ನಾಗಿದೆ. ಏನಿಸ್ತು ಮೂವಿ ನಿಮ್ಗೆ? ಏನೆಲ್ಲ ಇಷ್ಟ ಆಯ್ತು? ಫುಲ್ ಕಾಮಿಡಿ ಎಂಟರ್ಟೈನ್ಮೆಂಟ್. ಮ್ಯಾಮ್, ಮೂವಿ ನೋಡಿ ಏನಿಸ್ತು? ಏನೇನು ಇಷ್ಟ ಆಯ್ತು ನಿಮ್ಗೆ? ಓಕೆ. ಸರ್, ಮೂವಿ ನೋಡಿ ಏನಿಸ್ತು ನಿಮ್ಗೆ? ಆಕ್ಚುಲಿ ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಓಕೆ. ಅದು ಬಿಟ್ರೆ ಇದು ಸೀಕ್ವೆನ್ಸ್ ಅನ್ನ ತಗೊಂಡಿದೆ. ಪ್ಲಾಟ್ ಚೆನ್ನಾಗಿದೆ, ಮೈನ್ ಪ್ಲಾಟ್ ಅಂದ್ರೆ ಫ್ರೆಶ್ ಆಗಿದೆ ಪ್ಲಾಟ್. ಆಲ್ಮೋಸ್ಟ್ ಹಳೆ ಫಿಲಮ್ಗಳು ನೋಡಿ ಅಭ್ಯಾಸ ಆಗಿದೆ. ಇದರ ತರ ಆಕ್ಷನ್ಸ್ ಇಲ್ಲ, ಒಂಥರ ಆಕ್ಷನ್ ಚೆನ್ನಾಗಿದೆ, ಫ್ಯಾಮಿಲಿ ಎಮೋಷನ್ ಇದೆ. ಓಕೆ. ಚೆನ್ನಾಗಿ ಮಾಡಿದ್ದಾರೆ, ಒಂಥರ ಪ್ಲಾಟ್ ಚೆನ್ನಾಗಿದೆ ಮೈನ್. ಮ್ಯಾಮ್, ನಿಮ್ಗೆ ಕಾಮಿಡಿ ಬಿಟ್ಟು ಅವ್ರು ಹೇಳ್ಕೊಂಡೋಗಿರೋ ಕತೆ ಬಗ್ಗೆ ನಿಮ್ಗೆ ಏನು ಅನಿಸ್ತು? ತುಂಬಾ ಚೆನ್ನಾಗಿದೆ, ಸಸ್ಪೆನ್ಸ್ ಆಗಿದೆ. ಓಕೆ. ಫ್ಯಾಮಿಲಿ ಬಂದ್ಬಿಟ್ಟು ನೋಡ್ಬೋದು. ದಿನನಿತ್ಯ ಜಂಜಾಟದಲ್ಲಿ ಇರೋರ್ಗೆ ಏನ್ ಹೇಳ್ತೀರಾ? ರಿಫ್ರೆಶ್ಮೆಂಟ್ ಆಗುತ್ತೆ, ಬಂದ್ಬಿಟ್ಟು ನೋಡಿ. ಆಕ್ಚುಲಿ ಇದು ಫನಿ ಬರ್ತಿದ್ದು, ಅದು ಕೊಟ್ರೆ ಏನು ಬರ್ತಿದೆ. ಥ್ಯಾಂಕ್ ಯು ಸರ್. ಕ್ಲೈಮ್ಯಾಕ್ಸ್ ನಿಮ್ಗೆ ಯಾವ ತರ ಇಷ್ಟ ಆಯ್ತು? ಚೆನ್ನಾಗಿದೆ, ಫೈಟಿಂಗ್ ಎಲ್ಲ ಇತ್ತಲ್ಲ, ಸೊ ಲಾಸ್ಟ್ ಅಲ್ಲಿ ಆದ್ರೂ ಒಂದು ಫೈಟಿಂಗ್ ಇದ್ದಾರೆ. ಥ್ಯಾಂಕ್ ಯು. ಸರ್, ಮೂವಿ ಎಲ್ಲ ಹೇಗಿತ್ತು ಸರ್? ಚೆನ್ನಾಗಿತ್ತು. ಹೇಗಿದೆ ಮೂವಿ? ಕನ್ನಡ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ಹೊಡಿತಾ ಇದೆ. ಈ ಸಿನಿಮಾನು ಕೂಡ ಬ್ಲಾಕ್ ಬಸ್ಟರ್ ಆಗುತ್ತಾ, ಹಿಟ್ ಹೊಡಿಯುತ್ತಾ? ಏನ್ ಅನ್ಸುತ್ತೆ ನಿಮ್ಗೆ? ಸೂಪರ್ ಹಿಟ್ ಆಗುತ್ತೆ ಮೂವಿ. ಕಾಮಿಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಬಂದು ಎಲ್ಲರೂ ನೋಡ್ಬೋದು. ಓಕೆ. ಒಂದ್ಸಲ ಬಂದು ನೋಡಿ ಎಲ್ಲರೂ ಮೂವಿನ. ತುಂಬಾ ಚೆನ್ನಾಗಿದೆ ಮೂವಿ, ನೋಡ್ಬೋದು. ತುಂಬಾ ಕಾಮಿಡಿ ಮೂವಿ, ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಚಿಕ್ಕ ಸ್ಕ್ರೀನ್ ಅಲ್ಲಿ ಹಾಕಿದ್ದಾರೆ, ಯಾಕಂತ ಗೊತ್ತಿಲ್ಲ. ದೊಡ್ಡ ಸ್ಕ್ರೀನ್ ಅಲ್ಲಿ ಹಾಕ್ಬೇಕಿಂತ ಫಿಲಮ್, ನಮ್ ಕನ್ನಡ ಫಿಲಮ್ ಹೊಸೊಬ್ರು ಚಾನ್ಸ್ ಕೊಡ್ಬೇಕು. ಬಾರಿ ಕಾಲೇಜ್ ತುಂಬಾ ಚಂದ ಇತ್ತು ಮೂವಿ. ಮಂಗಳೂರಿನ ಮೂವಿ ಸಕ್ಕತ್ತಾಗಿತ್ತು, ಸೂಪರ್ ಆಗಿತ್ತು ಅಂತ ಹೇಳಿ ನಾನು ಮಾತಾಡಿಸ್ತೀನಿ. ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಹಗಲು ರಾತ್ರಿ ಎಂದನೆ ತುಂಬಾ ದುಡಿತಾರೆ ಎಲ್ಲಾ ಸಿನಿಮಾಗಳಲ್ಲೂ. ಮತ್ತೆ ಕಾಂತಾರ ಮೂವಿನಲ್ಲೂ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡಿರೋಂಥ ವ್ಯಕ್ತಿ ಇವರು. ನಮ್ಮ ರಿಷಬ್ ಶೆಟ್ಟಿ ಸರ್ಜಿಗೆ ಒಂದು ಬಲಗೈ ಬಂಟ ಅಂತಾನೆ ಹೇಳ್ಬೋದು. ನಮ್ಮ ಗುರು ಶಾನಿಲ್ ಸರ್, ನಿಮ್ಮ ಬಗ್ಗೆ ಒಂದಷ್ಟು ನಿಮ್ಮ ಹಿತ ನುಡಿಗಳನ್ನ ಆಡ್ಬೇಕಂತ. ಇಲ್ಲ, ನಾವು ಅದೇ ಸೂಪ್ರಮ್ ಶೋ ಸಿನಿಮಾ ಸುಲೋಚನಾ ಫ್ರಮ್ ಸೋಮೇಶ್ವರ ಮಾಡಿದೀವಿ. ಇವತ್ತು ಥಿಯೇಟರ್ ಅಲ್ಲಿ ನಡೀತಾ ಇದೆ. ಜನಗಳು ತುಂಬಾ ಇಷ್ಟಪಡ್ತಿದ್ದಾರೆ ಸಿನಿಮಾನ, ತುಂಬಾ ಅದ್ಭುತವಾದ ರೀತಿಯಲ್ಲಿ ರಿಸೀವ್ ಮಾಡಿದ್ದಾರೆ ಸಿನಿಮಾನ.
ಸೊ ಈ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ಬೇಕಂತ ಇಲ್ಲಿಂದ ಕೇಳ್ಕೊಳ್ತಾ ಇದ್ದಾರೆ. ಮಜಾ ಮಾಡಿದ್ವಿ ಎಲ್ಲ ಆಕ್ಟ್ ಮಾಡ್ಬೇಕಾದ್ರೂ ಕೂಡ Okay. ಇನ್ನೊಬ್ರು ಆಕ್ಟ್ ಮಾಡ್ಬೇಕಾದ್ರೂ ಕೂಡ ನಾವು ಮಜಾ ಮಾಡ್ಕೊಳ್ತಿದ್ವಿ, ಅಷ್ಟು ಮಜಾ ಆಗ್ತಿತ್ತು ನಮ್ಗೆ. ಸೊ ಬಹಳ ಸಲೀಸಾಗಿತ್ತು. ನಮ್ಮ ನಿರ್ದೇಶಕರು ಅವ್ರು ಹೇಗೆ ಹೇಳಿದ್ದಾರೆ ಓಕೆ ಹಾಗೆ ನಾವು ಮಾಡ್ತಾ ಹೋದ್ವಿ. ಅಣ್ಣ, ಇದುವರೆಗೂ ನೀವು ಎಷ್ಟು ಸಿನಿಮಾ ಆಕ್ಟ್ ಮಾಡಿದ್ದೀರಿ? ನಾನೊಂದು 25ರಿಂದ 30 ಸಿನಿಮಾ ಮಾಡಿದೆ. ನಮ್ಮ ವೀಕ್ಷಕರಿಗೆ ನಿಮ್ದು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಮೈಮ್ ರಾಮದಾಸ್ ಅಂತ, ಓಕೆ ಓಕೆ ನಟ ಗಾಯಕ. ಅಣ್ಣ, ನೀವು ಇದ್ರ ಜೊತೆಗೆ ವಾದ್ಯಗಳನ್ನ ನುಡಿಸ್ತೀರಾ ನೀವು? ಇಲ್ಲ, ಅಲ್ಲ, ನೀವು ಸೆಟ್ ಕಂಡಿದ್ದು ಈ ಮೈಕ ಇದೆಲ್ಲ ನೋಡಿದ್ರೆ ವಾದ್ಯಗಳು ನುಡಿಸ್ತೀರ. ಆಮೇಲೆ ಈ ಸಿನಿಮಾದಲ್ಲಿ ಒಂದ್ ಒಳ್ಳೆ ಸಭ್ಯಸ್ಥ ತರ ನಾನೇ ಎಲ್ಲಾನು ಜವಾಬ್ದಾರಿ ವಹಿಸ್ತೀನಿ, ನಾನೇ ಎಲ್ಲ ಮಾಡ್ಬಿಡ್ತೀನಿ, ದಬಾಕ್ಬಿಡ್ತೀನಿ ಅನ್ನೋ ತರ ಮಾಡ್ತಿರ್ತೀರಾ. ಲಾಸ್ಟ್ಗೆ ಹೋಮ್ ಮಿನಿಸ್ಟರ್ ಕಡೆಯಿಂದ ಫೋನ್ ಬರುತ್ತೆ ನಿಮ್ಗೆ. ಆ ಫೋನ್ ಬಂದಾಗ ರಿಯಲ್ ಹೋಮ್ ಮಿನಿಸ್ಟರ್ ಕಡೆಯಿಂದ ಫೋನ್ ಬಂದಾಗ ಹೆಂಗಾಯ್ತು ರಿಯಾಕ್ಟ್ ಆಯ್ತು? ಅದು ಆಕ್ಚುಲಿ ನೀವು ಸಿನಿಮಾದಲ್ಲಿ ನೋಡ್ಬೇಕು ಆಗ. ಮತ್ತೆ ಯಾಕಂದ್ರೆ ಹೇಳ್ಬಿಟ್ರೆ ಮತ್ತೊಬ್ರಿಗೆ ಬಹಳ ಚೆನ್ನಾಗಿದೆ. ಎಲ್ಲರ ಮನೆ ಕತೆ, ಎಲ್ಲರ ಮನೆ ತೋರಿಸಿ ಅಂತ ಹೇಳ್ತಾರೆ ಹಾಗೆ. ನೋಡಿ, ಅವರು ತಂದೆ ಆಚಾರ್ಯರಾಗಿರ್ತಾರೆ, ಇವರು ಆಚಾರ್ಯರು, ದೆವ್ವ ಬಿಡ್ಸೋರು. ಇವ್ರು ನೋಡ್ರೆ ಚಾಕ್ಲೇಟ್ ಬಾಯ್ ತರ ಕಾಣಿಸ್ತಾರೆ. ನೋಡಿ, ಆ ಕ್ಯಾರೆಕ್ಟರ್ ಆ ಸಮಯ ಬಂದಾಗ ನಿಮ್ಗೆ ಏನ್ ಅನಿಸ್ತು? ಆ ಸಮಯದಲ್ಲಿ ಯಾವ ತರ ನಿಮ್ಗೆ ಯಾವ ರೀತಿ ಅನುಭವಿಸಿದ್ರಿ ಶೂಟಿಂಗ್ ಫೀಲ್ಡ್ ಅಲ್ಲೆಲ್ಲ? ಅದನ್ನ ಸಿಕ್ಕಾಪಟ್ಟೆ ಮಜಾ ಮಾಡ್ಕೊಂಡು ಮಾಡಿರೋದು. ಇವರು ಡೈರೆಕ್ಟರ್ ಅವ್ರು ಹೆಂಗೆ ಹೇಳ್ತಾ ಇದ್ರು, ನಾವು ಮಾಡಿದ್ದಲ್ಲ, ಅದು ಅವ್ರು ಮಾಡ್ಸಿದ್ದು. ಓಕೆ 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 ಸರ್, ನನ್ಗೆ ಒಂದ್ ಇಷ್ಟ ಆಗಿದೆ ಏನಂದ್ರೆ ಎಲ್ಲಾ ಕಲಾವಿದ್ರು ಒಬ್ರಿಗಿಂತ ಒಬ್ರು ಹೆಚ್ಚು ಕಮ್ಮಿ ಅಂತ ಏನಿಲ್ಲ, ಎಲ್ಲರೂ ಒಳ್ಳೊಳ್ಳೆ 6, 4 ಹೊಡೆದಿರೋದು ಆಕ್ಟಿಂಗ್ ಅಂತ ಬಂದಾಗ. ಅಂತವ್ರ ಜೊತೆ ದಿಗ್ಗಜರುಗಳ ಜೊತೆ ನೀವು ಆಕ್ಟ್ ಮಾಡಿದಾಗ ನಿಮ್ಮ ಅನುಭವ ಹೇಗೆ? ಅದೊಂದು ಪುಣ್ಯ ಅಲ್ವಾ ಸರ್? ಅದಕ್ಕಿಂತ ಜಾಸ್ತಿ ಏನ್ ಬೇಕು? ಓಕೆ ಓಕೆ ನಿಮ್ಮ ಹೆಸರು, ನಿಮ್ಮ ಊರು ನಮ್ಮ ವೀಕ್ಷಕರಿಗೆ ಪರಿಚಯ. ನನ್ನ ಹೆಸರು ಅರ್ಜುನ್ ಕಜೆ ಅಂತ. ನಾನು ಮೂಲತಃ ಮಂಗಳೂರು. ಓಕೆ ಓಕೆ ಬೆಂಗಳೂರಲ್ಲಿ ಸರ್. ನಂಟು ರಂಗಭೂಮಿ ನಂಟ ಇಲ್ಲ ಯಾವ ತರ? ಇಲ್ಲ, ನಂದು ಯಕ್ಷಗಾನ. ಓಕೆ 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 ಬಟ್ ನೀವು ಬೇರೆ ಟೈಮಲ್ಲಿ ವರ್ಕ್ ಮಾಡ್ತೀರಾ ಸರ್? ಇಲ್ಲ, ನಾನು ಫುಲ್ ಟೈಮ್ ಸಿನಿಮಾದಲ್ಲಿ. ಫುಲ್ ಟೈಮ್ ಸಿನಿಮಾನೇ. ಆಲ್ ದ ಬೆಸ್ಟ್ ಸರ್ ಯುವರ್ ಜರ್ನಿ. ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ನಾರ್ಮಲ್ ಆಗಿ ದೊಡ್ಡ ಮನುಷ್ಯನ ತರ ಇರ್ತೀರಿ, ಲಾಸ್ಟ್ ಅಲ್ಲಿ ಎಲ್ಲ ದಬಕ್ಳ ತರ ಆಗ್ಬಿಡ್ತದೆ ಹಾಕೊಂಡು. ಸರ್, ನೀವು ಮೂಲತಃ ರಂಗಭೂಮಿ ಕಲಾವಿದ್ರು. ಈ ಥಿಯೇಟ್ರಿಕಲ್ ಅಂತ ಬಂದಾಗ ಈ ಪಾತ್ರವನ್ನ ನೀವು ಯಾವ ರೀತಿ ಮೋಹಿಸಿ, ಯಾವ ತರ ಇದನ್ನ ಕ್ಯಾರೆಕ್ಟರ್ ಯಾವ ತರ? ಇಲ್ಲ, ನಾನು ಶೂಟಿಂಗ್ ಹೋಗುವಾಗ 0 ಆಗಿ ಹೋಗಿರೋದು. Okay, okay. ನಮ್ಮ ಡೈರೆಕ್ಟರ್ ಅವರು ಅದು ಒಂದು ಹುಡುಕನ ಪಾತ್ರ ಬೇರೆ ರೀತಿಯಲ್ಲಿ ಬರಬೇಕು ಅಂತ ಕನ್ಫ್ಯೂಸ್ ಮಾಡಿ ಇಟ್ಟಿದ್ರು. ಓಕೆ ಓಕೆ ಬೇರೆ ರೀತಿ ಯಾವ ರೀತಿ ಮಾಡೋದು ಅಂತ ಹೇಳಿ ನನ್ನ ತಲೆಯಲ್ಲಿ ಹೊಡಿತಾ ಇರಲಿಲ್ಲ. ಶೂಟಿಂಗ್ ಹೋಗುವಾಗ 0 ಆಗಿ ಹೋಗಿದ್ದೆ ನಾನು. ಡೈರೆಕ್ಟರ್ ಏನು ಹೇಳಿದ್ರು ಅದನ್ನ ಮಾಡಿದ್ದೀನಿ. ಇದು ಶೂಟಿಂಗ್ ಆಗಿದೆಯಲ್ಲ ಯಾವ ಭಾಗದಲ್ಲಿ? ಯಾವುದು ಇದಾ? ಇದು ಬೆಳ್ತಂಗಡಿ ಆ ಕಡೆ, ದಕ್ಷಿಣ ಕನ್ನಡದಲ್ಲಿ. ಸರ್, ನಿಮ್ಮ ಮೂಲತಃ ನಿಮ್ದು ಊರು ಯಾವುದು ಸರ್? ನಂದು ಕೇರಳ ಬಾರ್ಡರ್, ಕಾಸರಗೋಡು. ಹಂಗಾದ್ರೆ ನಿಮ್ಗೆ ರಾಧಾಕೃಷ್ಣ ಇವೆಲ್ಲ ಫ್ರೆಂಡೇ? ನನ್ನ ಫ್ರೆಂಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಡಿಯನ್ಸ್ ಇಲ್ಲ, ಆಲ್ರೆಡಿ ಅವರೇ ನಮ್ಗೆ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ. ಖುಷಿ ಆಗ್ತಿದೆ. ಒಂದು ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕಿದೆ. ಸೊ ಅದಕ್ಕೆ ದೊಡ್ಡ ಖುಷಿ ಇಲ್ಲ. ದೇವರ ದಯೆ, ನಮ್ಮ ಪ್ರೇಕ್ಷಕರ ದಯೆ ಎಲ್ಲರೂ ಸಿಕ್ಕಿದೆ. ಥ್ಯಾಂಕ್ ಯು. ನಮ್ಗಿಂತ ದೊಡ್ಡ ಬಟ್ ಸಿನಿಮಾ ನೋಡಿದ್ಮೇಲೆ ಯಾರಿಗೆ ದೆವ್ವ ಇಡಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಪಾತ್ರಕ್ಕೆ ತುಂಬಾ ಕಳೆ ಕಟ್ಟಿರುವಂತ ವ್ಯಕ್ತಿ. ನಮ್ಮ ಚಾನಲ್ಗೆ ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ ಸರ್, ಕರ್ನಾಟಕ ಜನತೆಗೆ. ನಾನು JP ತುಮಿನಾಳ್ ಅಂತ, ಈ ಚಿತ್ರದ ನಿರ್ದೇಶಕ, ರಚನೆಕಾರ ಹಾಗೂ ಕಲಾವಿದನ ಪಾತ್ರ ಮಾಡಿದ್ದೀನಿ. ಸರ್, ಈ ಪಾತ್ರ ಮಾಡ್ಬೇಕಾದ್ರೆ ಬಹಳ ಸಹಜವಾಗಿ ಎಲ್ಲೂ ಚಾಚು ತಪ್ಪದೆ ಯಾರಿಗೂ ಮಾತಾಡಕ್ಕೆ ಆಸ್ಪದ ಕೊಡದ ರೀತಿನಲ್ಲಿ ನೀವು ತುಂಬಾ ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡಿದ್ದೀರಾ. ಹೆಂಗೆ ಇದೆ ಸರ್ ನಿಮ್ಮ ಅನುಭವ? ಯಾವ ರೀತಿ ಇತ್ತು ಆ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ? ರಂಗಭೂಮಿಯಿಂದ ಬಂದಿದ್ದರಿಂದ ಗೊತ್ತಿಲ್ಲ, ಅಲ್ಲಿ ಏನು ಅಭಿನಯ ಮಾಡ್ತೀವಿ ಅದನ್ನ ಮಾಡ್ತಿದ್ವಿ. ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ವಾವ್ ಅನ್ನಂಗ್ ಮಾಡೋದೇ ಇವ್ರ ಕ್ಯಾರೆಕ್ಟ್ರು. ಈ ಪಾತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸರು, ನಿಮ್ಮ ಊರು ಮತ್ತೆ ಈ ಪಾತ್ರದ ಬಗ್ಗೆ ನೀವು ಪರಿಚಯ ಮಾಡಿ. ನಮಸ್ತೆ, ನಾನು ಮಂಡ್ಯದ ಕರ್ಕೆರೆ ಅಂತ ನಮ್ಮೂರು. ನಾನು ಸೂಪರ್ಸು ಸಿನಿಮಾದ ಕಲಾವಿದೆ. ಬಾನು ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಬಹುಶಃ ಎಲ್ಲರೂ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಎಲ್ಲರೂ ತಯಾರಾಗಿದ್ದೀರಿ ಅನ್ಸುತ್ತೆ ಸಿನಿಮಾ ನೋಡೋಕ್ಕೆ. ಸಿನಿಮಾ ನೋಡಿ ಆಮೇಲೆ ಮಾತಾಡೋಣ. ನೀವು ನೋಡಿಲ್ವಾ ಸಿನಿಮಾ? ನೋಡಿದೆ, ನೆನ್ನೆ ಅಷ್ಟೇ ನೋಡಿದ್ದು ನಾನು ಸಿನಿಮಾ. ಭಾಳ ಖುಷಿ ಆಯ್ತು. ನಾವು ಸಿನಿಮಾ ನೋಡಿ ಈಚೆ ಬಂದಿದ್ದೀವಿ. ಕ್ಲೈಮ್ಯಾಕ್ಸ್ ಅಲ್ಲಿ ವಾವ್ ಅನ್ನಂಗೆ ಆಗ್ಬೇಕಾದ್ರೆ ಇಡೀ ಊರ್ ಜನನೆಲ್ಲ ಎದುರಾಕೊಂಡಿರ್ತಾರೆ. ಆ ಟೈಮಲ್ಲಿ ನಿಮ್ಗೆ ಏನ್ ಅನಿಸ್ತು?
ಸಂಧ್ಯಾ ಆಗ ಅಥವಾ ಸಂಧ್ಯಾ ಪಾತ್ರ ಆಗಿ. ಆಗ ಪಾತ್ರದಲ್ಲಿ ಏನಾಗ್ಬೋದು, ಯಾವ ರೀತಿ ಆಗ್ಬೋದು ಅಂತ ಏನ್ ಅನಿಸ್ತಾ ಇದೆ? ಪಾತ್ರ ಗೊತ್ತಿರ್ಲಿಲ್ಲ ಏನಾಗುತ್ತೆ ಅಂತ. ಪಾಪ ಅವಳೊಬ್ಳು ಬಹಳ ಮುಗ್ಧ ಹೆಣ್ಮಗಳು. ಓಕೆ. ನನ್ ಬದುಕಿನ ಬಗ್ಗೆ ಯಾವ ಆಸೆ ಅಥವಾ ಯಾವ ಕನಸು ಏನು ಇಲ್ದೇ ಇರುವಂತ ಒಂದು ಹೆಣ್ಮಕ್ಳ ಪಾತ್ರ ಇದೆ. ಸೊ ಅವಳ ಬದುಕಲ್ಲಿ ಏನೆಲ್ಲ ಆಗತ್ತೆ ಅನ್ನೋದೇ ಅದೇ ಈ ಸಿನಿಮಾದಲ್ಲಿ ಹೆಣ್ಮಕ್ಳಿಗೆ ತಾಯಿ ಇರ್ಬೇಕು ಅಂತ ಒಂದು ಎಲ್ಲ ಯಾವಾಗ್ಲೂ ಅದು ನಂಬ್ಕೊಂಡ್ ಬಂದಿರೋದಲ್ಲ. ಹೆಣ್ಮಕ್ಳಿಗೆ ತಂದೆ ಇಲ್ಲ ಅಂದ್ರೆ ತಾಯಿ ಇರ್ಬೇಕು ಮಕ್ಳಿಗೆ. ರಿಯಲ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? ನೀವು ನಮ್ಮ ಮಂಡ್ಯ ಭಾಗದವರು, ನೀವು ಅಲ್ಲಿ ತುಳುನಾಡು ಕಡೆ ಹೋದಾಗ, ಆ ಸೈಡ್ ಹೋದಾಗ ಶೂಟಿಂಗ್ ಅನುಭವ, ಆ ಪಾತ್ರದ ಅನುಭವ ಹೆಂಗಿತ್ತು ನಿಮ್ಗೆ? ನಾನೆಲ್ಲರೂ ಆ ಟೀಮ್ಗೆ ಮೊದಲು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ನನ್ನನ್ನು ಅವರಲ್ಲಿ ಒಬ್ಳಾಗಿಸ್ಕೊಂಡಿದ್ದಕ್ಕೆ. ಆ್ಯಂಡ್ ಟೋಬಿ ಸಿನಿಮಾದಲ್ಲೂ ಒಂದು ಪಾತ್ರ ಮಾಡಿದ್ದೆ. ಸುಮಾರು ಜನ ಎಲ್ಲ ಸೌತ್ ಕೇಂದ್ರನೇ ಅನ್ಕೊಂಡಿದ್ದಾರೆ. ಸೌತ್ ಕೇಂದ್ರ ಅಲ್ಲ, ನಾನು ಯಾವಾಗಲೂ ರೇಗಿಸ್ತಿದ್ದೆ ಮಂಡ್ಯ ಟು ಮಂಗಳೂರು ಅಂತ. ಓಕೆ ಓಕೆ ಈ ತಂಡದಲ್ಲಿ ಇರೋರೆಲ್ಲ ಮಂಗಳೂರು ಅವರೇ, ನಾನೊಬ್ಳು ಈ ಭಾಗದವಳು. ಓಕೆ. ಸೊ ಏನೇ ಕ್ರೆಡಿಟ್ ಸಿಗ್ಬೇಕಿತ್ತು ಅದು ನಮ್ಮ ಡೈರೆಕ್ಟರ್ಗೆ ಮತ್ತೆ ತಂಡಕ್ಕೆ ಸಿಗ್ಬೇಕು. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.